ನೋಡಿ, ನಮ್ಮ ತ್ರಿವೇಣಿ ಸಂಗಮ ನಮ್ಮ ಕರ್ನಾಟಕದಲ್ಲಿ ಕಾವೇರಿ, ಕಪಿಲ, ಸ್ಫಟಿಕ ಈ ಮೂರು ಕೂಡ ಭಾಳ ಪವಿತ್ರವಾದಂಥ ಜಾಗ. ನನಗೆ ನಮ್ಮ ಪೂರ್ವಜರು ಈ ಜಾಗದಲ್ಲಿ ಮತ್ತು ಆ ತಾಲೂಕಿಗೆ ಸಂಬಂಧಪಟ್ಟಂಥ ಟಿ ನರಸೀಪುರದ ಇದೆಯಲ್ಲ ಮರಳದು ತಲಕಾಡಿನಲ್ಲಿ ಗಂಗರದು ಒಂದು ದೊಡ್ಡ ಇತಿಹಾಸ ಇದೆ. ನಮ್ಮ ಅನೇಕರ ದಾಖಲೆಗಳಲ್ಲಿ ನಮ್ಮ ಪೂರ್ವಜರು ಕೂಡ ಅಲ್ಲಿಂದ ನಾಯಕತ್ವ ವಹಿಸಿದಂಥ ದಾಖಲೆಗಳು ಕೂಡ ನಮ್ಮಲ್ಲಿದೆ. ನಾನು ಹಿಂದೆ ಅದನ್ನು ಡೆವಲಪ್ಮೆಂಟ್ ಮಾಡಿಸ್ಬೇಕು ಅಂತೇಳಿ ನಾನು ಪ್ರಯತ್ನ ಮಾಡಿದ್ದೆ, ಬಟ್ ಮಾಡೋಕ್ಕಾಗಿಲ್ಲ. ಈಗ ಅದು ನಮ್ಮ ಅನೇಕ ಮಠಾಧೀಶರು, ಚುಂಚನಗಿರಿಯವರು, ಸುತ್ತೂರಿನವರು, ಬೇರೆಯವರೆಲ್ಲ ಸೇರಿ ಅದನ್ನ ಪರಂಪರೆಯನ್ನು ಸ್ವಲ್ಪ ಬೆಳೆಸ್ಕೊಂಡು ಬಂದಿದ್ದಾರೆ. ಇದು ಯಾವುದಕ್ಕೇನು ಕಡಿಮೆ ಇಲ್ಲ. ನಾನು ನಿನ್ನೆ ರಾತ್ರಿ 10:30-11 ಗಂಟೆಗೆ ನಾನು ಕೂಡ ಆ ಕುಂಭಮೇಳದಲ್ಲಿ ಸ್ನಾನ ಮಾಡಿದೆ. ನೀರು ಭಾಳ ಪವಿತ್ರವಾಗಿದೆ, ಇತಿಹಾಸ. ಸೊ ನಾವು ಅದನ್ನು ಉಳಿಸ್ಕೋಬೇಕು, ಬೆಳೆಸ್ಕೊಳ್ಬೇಕು. ಸೊ ಇದು ನಮ್ಮ ನಾಡಿನಲ್ಲೂ ಕೂಡ, ನಮ್ಮ ಭೂಮಿಯಲ್ಲೂ ಕೂಡ ಇಂಥ ಒಂದು ಪವಿತ್ರವಾದಂಥ ಜಾಗ ಇರೋದು ನಮ್ಮೆಲ್ಲರ ಭಾಗ್ಯ. ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕನ್ನಡ ಕಲ್ಚರ್ ಅವರು, ಧಾರ್ಮಿಕ ದತ್ತಿಯವರು ಗಂಗಾ ಪೂಜೆಯನ್ನು ಪ್ರಾರಂಭ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಅಧಿಕಾರಿಗಳೆಲ್ಲ ಕೆಲಸ ಮಾಡಿದ್ದಾರೆ. ರಾತ್ರಿ 11 ಗಂಟೆಗೂ ಕೂಡ ಸುಮಾರು ಜನ ಎಲ್ಲ ಇದ್ದರು. ಸೊ ಅದಕ್ಕೆ ಇದು ಬಿಗಿನಿಂಗು. ಮಧ್ಯ ಕೋವಿಡ್ ಇರೋ ದೃಷ್ಟಿಯಿಂದ ಒಂದು 5-6 ವರ್ಷ ಅವರು ನಡೆಸಿರಲಿಲ್ಲ. ಈಗ ಮತ್ತೆ ಪ್ರಾರಂಭ ಮಾಡ್ತಾಯಿದ್ದಾರೆ, 3 ವರ್ಷಕ್ಕೆ ಒಂದ್ಸತಿಗಿಂತ. ಮುಂದಿನ ದಿನದಲ್ಲಿ ಸರ್ಕಾರ ಅದಕ್ಕೊಂದು ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡ್ತದೆ. ನಾನು ಕೂಡ ಕಾವೇರಿ ಆರತಿ ಬಗ್ಗೆ ನಮ್ಮದೊಂದು ಟೀಮ್ ಕಳಿಸಿಸ್ಬಿಟ್ಟು ಎಲ್ಲ ರಿಪೋರ್ಟೆಲ್ಲ ತರಿಸ್ಕೊಂಡಿದ್ದೀನಿ. ಈ ವರ್ಷ ಬಜೆಟಲ್ಲೋ ಇಲ್ಲಾಂದ್ರೆ ಬೋರ್ಡ್ನಲ್ಲೋ ಅದರಿಗೆ ಅಫಿಷಿಯಲಾಗೆ ಸೇರಿಸುವಂಥ ಕೆಲಸ ಮಾಡ್ತೀನಿ. ಇದು ಭಾಳ ಅವಶ್ಯಕತೆ ಇದೆ. ಏಕೆಂದರೆ ಸದ್ಯದಲ್ಲಿ ಕೂಡ ಒಂದು ವಿಶ್ವ ನೀರಿನ ಸೇವ್ ವಾಟರ್ ದಿನಾಚರಣೆ ಇದೆ. ನೆಕ್ಸ್ಟ್ ಮಂತು ಮಾರ್ಚ್ 22ನೇ ತಾರೀಕು. ಅದಕ್ಕೂ ಕೂಡ ಸಿದ್ಧತೆಯನ್ನು ಈಗಾಗಲೇ ನಾವು ಮಾಡಿಕೊಳ್ಬೇಕಾಗಿದೆ. ಬಟ್ ಇವತ್ತೇನು ನಮ್ಮ 3 ಜಾಗದಲ್ಲಿ, ನಮ್ಮ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೀತಾ ಇದೆ. ನಮ್ಮ ಜನರು ನಾವೇನು ಎಲ್ಲರೂ ಕೂಡ ಪ್ರಯಾಗಿಗೆ ಹೋಗುವಂಥ ಅವಶ್ಯಕತೆ ಏನಿಲ್ಲ. ಇದು ಪವಿತ್ರವಾದ, ಈಗ ಯಾವುದೇ ಶ್ಲೋಕ, ಯಾವುದೇ ಇತಿಹಾಸದಲ್ಲಿ ಪುರಾಣಗಳೆಲ್ಲ ನೀವು ನೋಡಿದ್ರೆ ಗಂಗೆ ಎಷ್ಟು ಪವಿತ್ರ ಇದೆಯೋ, ಗಂಗಾ ನದಿಗೆ, ಸರಸ್ವತಿ ನದಿಗೆ ಎಲ್ಲ ಇದೆಯೋ, ಯಮುನಾ ನದಿಗೆ ಅಷ್ಟೇ ಪವಿತ್ರತೆ ನಮ್ಮ ಕಾವೇರಿಗೂ ಇದೆ. ಸೊ ಅದರಿಂದ ಕಾವೇರಿಯ ಕೆಲವು ಭಾಗಗಳಿವು. ಸೊ ಅದಕ್ಕೆ ಎಲ್ಲ ಜನ ಇಲ್ಲಿ ನೀವು ಅಲ್ಲೋಗಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಬೇಡ, ಭಾಳ ಕಷ್ಟ ಇದೆ. ಎಲ್ಲ ಇಲ್ಲೇ ಬಂದು ತಮ್ಮ ಏನು ಬದುಕಿನಲ್ಲಿ ಏನೇನು ಪ್ರಾರ್ಥನೆ ಮಾಡ್ಕೊಳ್ಬೇಕೋ, ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ಸಿಗ್ತದೆ ಅನ್ನೋದ್ರೆ ನನಗೂ ಕೂಡ ನಂಬಿಕೆ ಇದೆ. ಸೊ ಬಂದು ಎಲ್ಲ ವ್ಯವಸ್ಥೆನ ಈಗ ಪ್ರಾರಂಭ ಮಾಡಿದ್ದಾರೆ, ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ನಾನು ನಮ್ಮ ರಾಜ್ಯದ ಕುಂಭಮೇಳಕ್ಕೆ ನನ್ನಿಂದ ಒಂದು ಶಕ್ತಿ ಬರಬೇಕು ಅನ್ನೋ ದೃಷ್ಟಿಯಿಂದ ಪ್ರೋತ್ಸಾಹವನ್ನು ಕೊಡಬೇಕಾದ್ದು ನಮ್ಮ ಸರ್ಕಾರದ ಧರ್ಮ. ಸೊ ಮುಖ್ಯಮಂತ್ರಿಗಳು ಕೂಡ ನಾನೇ ಹೋಗಬೇಕು ಅಂತಿದ್ದೆ, ನನ್ನ ಖಾಲಿ ರೀತಿ ಆಗಿದೆ. ಸೊ DK ಹೋಗ್ಬಿಟ್ಟು ಬಾ, ನೀನು ಮಿಸ್ ಮಾಡಬೇಡ ಅಂತೇಳಿ ನಾನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮುಗಿಸ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ. ನನಗೆ ಅಲ್ಲೇನು ಮುಳುಗಿದ ಅನುಭವ ಇತ್ತಲ್ಲ, ಇಲ್ಲಿ ಪ್ರಯಾಗರಾಜಲ್ಲಿ ಅಲ್ಲೇ ನಾನು ಮುಳುಗ ಅನುಭವ ಇತ್ತು, ಅದೇ ರೀತಿ ಅನುಭವ ಆಯಿತು. ನೀರು ಮಾತ್ರ ಭಾಳ ಪರಿಶುದ್ಧವಾಗಿದೆ ಇಲ್ಲಿ. ಸರ್, ಈಗ ಮೆಟ್ರೋದ ದರ ಹೆಚ್ಚಳ ವಿಚಾರದಲ್ಲಿ ಬಿಜೆಪಿ ಹೇಳ್ತಾ ಇದೆ, ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ದರ ಹೆಚ್ಚಳ. ನೋಡಿ, ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಅಲ್ಲಿ ಯಾರು ಪಾರ್ಲಿಮೆಂಟಲ್ಲಿ ಮಾಡಲಿ, ಇಲ್ಲಿ ಮಾಡಲಿ,
ಒಂದು ಸ್ಟ್ರೈಕ್ ಮಾಡಲಿ ಗಲಾಟೆ ಮಾಡಲಿ ಅದು ಆಟೋಮೆಟಿಕ್ಕಾಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು 50% ಪಾರ್ಟ್ನರು. ಅದಕ್ಕೊಂದು ಕಮಿಟಿ ಇದೆ, ನಮ್ಮ ಗಮನಕ್ಕೂ ಬರಲ್ಲ. ಅದು ಆಟೋಮೆಟಿಕ್ಕಾಗಿ ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರು ಏನೇ ಡಿಸಿಷನ್ ಮಾಡಬೇಕಾದ್ರೂ ಸೆಂಟ್ರಲ್ ಗೌರ್ಮೆಂಟು ಅದಕ್ಕೊಂದು ಒಬ್ಬ ಜಡ್ಜ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಇದೆ, ಅವರು ತೀರ್ಮಾನ ಮಾಡ್ತಾರೆ. ಈಗ ಮುಂದಕ್ಕೆ ಎಷ್ಟೊಂದು ಎಕ್ಸ್ಪ್ಯಾಂಡ್ ಮಾಡಬೇಕು. ಈಗ ಡಬಲ್ ಡಕ್ಕರ್ ಮಾಡಬೇಕು 70-80 ಕಿಲೋಮೀಟ್ರ್ ಅಂತ ತೀರ್ಮಾನ ಮಾಡಿದ್ದೀವಿ. ಡಬಲ್ ಡಕ್ಕರ್ ಅಂದರೆ ಒಂದು ಫ್ಲೈಓವರು ಪ್ಲಸ್ ಮೆಟ್ರೋ ಎಲ್ಲ ಮಾಡಬೇಕು. ಅದಕ್ಕೆ ನಾವು ಕಾರ್ಪೊರೇಷನಿಂದ 50% ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಏಕೆಂದರೆ ನಾವು ರೋಡ್ನ ವೈಡ್ನಿಂಗ್ ಮಾಡಬೇಕಾದ್ರೆ ಪ್ರೈವೇಟ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ಅದು ಜಾಸ್ತಿ ಕಾಸ್ಟ್ಲಿ ಆಗ್ತದೆ, ಹೊಡೆದಾಕೋಕ್ಕಾಗಲ್ಲ. ಸಾರ್ವಜನಿಕರ ಆಸ್ತಿನ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ನಮ್ಮಲ್ಲಿ ಪ್ಲ್ಯಾನ್ ಆದಾಗ ಸ್ವಲ್ಪ ಅದನ್ನು ಯೋಚನೆ ಮಾಡ್ಬೋದಾಯಿತು. ಒಂದು ಟ್ರಯಲ್ ರಾಗಿಗುಡ್ಡು ತಾವು ಮಾಡ್ದೋ, ಅದು ನಾನು ಹೋಗಿ ನಾಗ್ಪುರಲ್ಲಿ ಹೋಗಿ ನೋಡ್ಕೊಂಡು ಬಂದೆ. ಸೊ ಅವಶ್ಯಕ ಅದೇನು ನಾವೇನು ಮಾಡೋಕ್ಕಾಗಲ್ಲ. ಈಗ ನೀರಿಂದು ಅಷ್ಟೇ 14 ವರ್ಷದಿಂದ ನಾವು 11 ವರ್ಷ ಆಯಿತು, ₹1 ಮಾಡಿಲ್ಲ. ಈಗೆಲ್ಲ 1 ಪೈಸೆನೋ ರೈಸ್ ಮಾಡಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನು ನನ್ನ ಆಫೀಸಿಗೆ ಬಂದಿದೆ. ನಾನು ಸದ್ಯದಲ್ಲೇ ತೀರ್ಮಾನ ಮಾಡ್ತೀನಿ. ಸರ್, ಈಗ ರಾಜಣ್ಣ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಅಧ್ಯಕ್ಷರ ಬದಲಾವಣೆ ವಿಚಾರ ಚರ್ಚೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದು. ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದು ಬೇಡ. ಅವೆಲ್ಲ ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನು ಕಾರ್ಯಕರ್ತರು. ನಾನು ಅದು ವರದಿ ಎಲ್ಲ ತಗೊಂಡೆ. ಪೊಲೀಸ್ ಅಧಿಕಾರಿಗಳು ಭಾಳ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ತಪ್ಪು ಕಾನೂನು ರೀತಿಯ ಕ್ರಮ ಕೈಗೊಳ್ತಾರೆ. ಯಾರೇ ತಪ್ಪು ಮಾಡಿದ್ರು, ಯಾವುದೇ ಥರ ತಪ್ಪು ಮಾಡಿದ್ರು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ. ಬಟ್ ನಾನು ನಮ್ಮ ಆಫೀಸರ್ಸ್ ಏನು ಟೈಮ್ಲಿ ಆ್ಯಕ್ಟ್ ಮಾಡಿ ಕಂಟ್ರೋಲ್ ತಂದು ಯಾರಿಗೂ ಅಪಾಯ ಆಗಿಲ್ದಂಗೆ ಏನು ಮಾಡಿದ್ದಾರೆ, ನಾನು ಅವ್ರಿಗೆ ಅಭಿನಂದಿಸ್ತೇನೆ. ಕೂಡ ಕಲ್ಲು ಬಿದ್ದಿದೆ, ಆದ್ರೆ ರಾಜಣ್ಣ ಅವರು ಹೇಳ್ತಾರೆ ಪೊಲೀಸ್ ಅವರೇ ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು. ಅದನ್ನು ಒಬ್ಬ ಮಂತ್ರಿ ಮೇಲೆ ಚೀಫ್ ಮಿನಿಸ್ಟರ್ ಅದ್ರ ಬಗ್ಗೆ ಉತ್ತರ ಕೊಡ್ತಾರೆ. ಚೀಫ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು ಮಾತಾಡ್ತಾರೆ. ನಾನು ಐ ಆಮ್ ಟೆಲಿಂಗ್ ಯು ನಮ್ಮ ರಾಜ್ಯದ ಈ ಮೈಸೂರು ಘಟನೆ ವಿಚಾರದಲ್ಲಿ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ನನಗೆ ಯಾರೇನು ಬಳಸಿದಾರೋ ಗೊತ್ತಿಲ್ಲ. ನನಗೆ ಬಂದ ಮಾಹಿತಿ ಪ್ರಕಾರ ಮಾಧ್ಯಮದವ್ರ ಹತ್ರ ನಾನು ತಿಳ್ಕೊಂಡಿದ್ದೇನೆ. ನಾನು ಆಫೀಸರ್ಸನ್ನು ಚರ್ಚೆ ಮಾಡಿದ್ದೇನೆ, ಸಾರ್ವಜನಿಕರಿಗೂ ಚರ್ಚೆ ಮಾಡಿದ್ದೇನೆ. ಆಮೇಲೆ ನಾನು ಕೆಲವು ಮುಸಲ್ಮಾನ್ ಇವರು ಏನು ಲೀಡರ್ಸ್ ಏನಿದ್ದಾರೆ ಪಾಪ ಅವರೆಲ್ಲ ಬಂದು ಭಾಳ ಜನ ಕಂಟ್ರೋಲ್ ಮಾಡಿದ್ದಾರೆ. ಎಲ್ಲ ಚಿಕ್ಕ ಹುಡುಗರಂತೆ. ಆ ವಿಡಿಯೋನು ನಾನು ನೋಡಿದ್ದೇನೆ. ಚಿಕ್ಕ ಹುಡುಗರು 14, 15, 17, 18 ವರ್ಷದ ಹುಡುಗರು ಪಾಪ ಅವರೆಲ್ಲ ಬಂದು ಹಿರಿಯರೆಲ್ಲ ಬಂದು ತಡೆದು ಮಾಡಿ ಬುದ್ಧಿವಾದ ಹೇಳಿ ಅವ್ರನ್ನೆಲ್ಲ ಅವ್ರಿಗೂ ಏಟು ಬಿದ್ದಿದೆ. ನಮ್ಮ ಪೊಲೀಸ್ ಪುತ್ತರಾಜಿಗೆ ನೋಡಿದೆ, ಅವ್ರ ಕಾಲಿಗೂ ಏಟಾಗಿದೆ. ತೆಗೆದು ನೋಡಿದೆ. ಕೆಲವ್ರಿಗೆಲ್ಲ ಇವ್ರಿಗೆ ಪ್ರೊಟೆಕ್ಷನ್ ಇತ್ತು, ಪಾಪ ಅವ್ರು ಯಾರಿಗೂ ಪ್ರೊಟೆಕ್ಷನ್ ಇರಲಿಲ್ಲ. ಬೇರೆ ನಮ್ಮ ಸಾರ್ವಜನಿಕರಿಗೆ ಏನಿರಲಿಲ್ಲ, ಲೀಡರ್ಸ್ಗೆ. ಎಲ್ಲ ಧರ್ಮದ ಮುಖಂಡರುಗಳು ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಅವರ ಪರವಾಗಿ ನಿಲ್ಬೇಕಾದ ಕರ್ತವ್ಯ ಸರ್ಕಾರದ್ದು. ನಾನು ಬಿಡ್ರಿ, ನಾನು ಆಸ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ CM ಅದನ್ನು ಮಾತಾಡೋಕ್ಕೆ ಅವ್ರ ಕೈಲಿ ಇವತ್ತು ಪಾಪ ಇನ್ನೂ ಅವ್ರಿಗೆ ಒಂದು 8 ದಿನ ಬೇಕಾಗ್ಬೋದು ಅಂತ ಕಾಣ್ತದೆ. ಅವ್ರ ಒಂದಿನ ಮಾತಾಡ್ತಾರೆ. ನಾನು ಇಲ್ಲೇ ಬಂದು ಇದೇ ಭೂಮಿಲಿ ಮಾತಾಡ್ತಾ ಇದ್ದೀನಲ್ಲ, ನನಗಿನ್ನ ಅಥಾರಿಟಿ ಯಾರು ಬೇಕು? ಐ ಆಮ್ ದೇರ್. FIR ಹಾಕೋದು ತಡ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಪೊಲೀಸರ ಮೇಲೆ ಕಲ್ಲು ತೂರ್ತಾರೆ ಅಂತಂದ್ರೆ ಅವ್ರ ಮನಸ್ಥಿತಿ ಏನಾಗಿದೆ, ಹಂಗಾರೆ ಅಲ್ಲಿ ಪರಿಸ್ಥಿತಿ ಏನು ಸರ್? ಪೊಲೀಸ್ ಇಮಿಡಿಯೇಟಾಗಿ ಅವ್ರಿಗೆ ಗೊತ್ತಾದ ತಕ್ಷಣ ಸುವಮೋಟೋ ಯಾರೋ ಹೇಳ್ತಾರೆ ಅಂತ ಅವ್ರ ಮೇಲೆಲ್ಲ ಮಾಡೋಕ್ಕಾಗಲ್ಲ. ಪೊಲೀಸ್ ಅವ್ರಿಗೆ ವಿವೇಚನೆ ಇದೆ. ತಕ್ಷಣ ಅವ್ರು FIR ಹಾಕಿದ್ದಾರೆ. ಜೊತೆಗೆ ಏನು ಡ್ಯಾಮೇಜಸ್ ಆಗಿದೆ ಅದ್ರ ಮೇಲೂ FIR ಹಾಕಿದ್ದಾರೆ. ಅದೆಲ್ಲ ವಿಡಿಯೋ ಎಲ್ಲ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ. ಎಲ್ಲರ ಮೇಲೂ ಕ್ರಮ. ಈ ಬಾರಿ ಇದೇ ರೀತಿಯಾದ ಹೇಳಿಕೆ ಕೊಡ್ತಾ ಇದ್ದಾರೆ, ಸರ್ಕಾರದ ಹೇಳಿಕೆ ಕೊಡ್ತಾ ಇದ್ದಾರೆ ಸರ್. ಈಗ ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ, ಚೀಫ್ ಮಿನಿಸ್ಟ್ರು ಮಾತಾಡ್ತಾರೆ.